ನಂಬರ್ ಒನ್ ನೀವೇ ಅಪ್ಪು ಸರ್, ಎಂದೆಂದಿಗೂ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್. ಜನ ಈ ಸಿನಿಮಾ ರಿಲೀಸ್ ಆಗಿದೆ, ಈ ಕಡೆ ಖುಷಿ ಪಡ್ಬೇಕಾ ಅಥವಾ ಅವ್ರು ಇಲ್ವಾ ಅಂತ ನೋವು ಪಡ್ಬೇಕಾ ಎರಡು ಗೊತ್ತಾಗ್ತಿಲ್ಲ. ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜಿಗೆ ಯಾರಿಲ್ಲ. ಕಮಿಷನರ್ ಯಾವ ಸಿನಿಮಾ ಕಮಿಷನರ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬೆಂಗಳೂರಿಗೆ. ಅಪ್ಪು ಒಬ್ನೇ ಲೋಕಲ್. ಅವ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ. ಇಲ್ಲಿ ನೋಡಿ, ಇವತ್ತಿನ 4 ದಿನ ಆಯ್ತು ಸಿನಿಮಾ ಸ್ಟಾರ್ಟ್ ಆಗಿ. ಮೊದಲನೇ ದಿನ ಏನ್ ಸ್ಟಾರ್ಟ್ ಆಗಿತ್ತು ಅದೇ ಕ್ರೌಡ್ ಇದೆ, ಅದೇ ಜನ ಇದಾರೆ, ಅದೇ ಪ್ರೀತಿ ಇದೆ, ಅದೇ ವಿಶ್ವಾಸ ಇದೆ. ಅವರು ಡ್ಯಾನ್ಸ್, ಅವ್ರ ಫೈಟ್, ಅವ್ರ ಸ್ಟೆಂಟ್ ಮೋಸ್ಟ್ಲಿ ಭವಿಷ್ಯ ಯಾರು ಮಾಡಲ್ಲ ಅನ್ಸುತ್ತೆ. ಆ ತರ ಮಾಡ್ಬಿಟ್ರು ನೋಡಿ. ಆಗಿನ ಕಾಲದವರು ಈಗಿನ ಕಾಲದವರು ನಮ್ಮಂತವ್ರು, ನಮ್ಕಿನ್ನ ಚಿಕ್ಕವರು ನಮ್ಕಿನ್ನ ದೊಡ್ಡವರು ಅವ್ರ ಸಿನಿಮಾ ನೋಡಕ್ ಬರ್ತಾರಂದ್ರೆ ಅವ್ರು ಯಾವ ರೇಂಜಿಗೆ ಆ ಲೆವೆಲ್ ಆ ಕ್ರೇಜ್ ನ ಕ್ರಿಯೇಟ್ ಮಾಡಿದಾರೆ ಆವಾಗ ಅಪ್ಪು ಸಿನಿಮಾಕ್ಕೆ. ಇವಾಗ್ಲೂ ಆ ಸಿನಿಮಾ ಒಂಥರ ನ್ಯೂ ಆಗಿ ಕಾಣುತ್ತೆ. ಈ ಸಿನಿಮಾ ರಿಲೀಸ್ ಅಂತಾನೆ ಗೊತ್ತಾಗಲ್ಲ, ಏನೋ ಹೊಸದಾಗಿ ರಿಲೀಸ್ ಮಾಡಿದ್ದಾರೆ. ಎಲ್ರು ಬಂದು ಇವಾಗ ನೋಡ್ತಾ ಇದೀವಿ, ಫ್ರೆಶ್ ಸಿನಿಮಾ ಅಂತ ತರ ಕಾಣ್ತಿದೆ. ಇವಾಗ ತಾನೇ ನಾನು ಅಪ್ಪು ಸಮಾಧಿ ಹತ್ರ ಹೋಗಿದ್ದೆ. ಅವ್ರು ಎಷ್ಟು ಪುಣ್ಯ ಮಾಡಿದಾರೆ ನನಗೆ ಗೊತ್ತಿಲ್ಲ. ನಾವು ಪುಣ್ಯ ಮಾಡಿದ್ವೋ ಇಲ್ಲ ಅವ್ರು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಅಲ್ಲಿ ಅಷ್ಟೊಂದು ಜನ ಸಾಗರ, ಆ ಜನ ಸಾಗರ ನೋಡಿ ಅಷ್ಟು ಖುಷಿ ಆಯ್ತು. ಮತ್ತೆ ಇಲ್ಲಿ ಬಂದು ನೋಡಿದ್ರು ಸಿನಿಮಾ ಇವತ್ತು ಸೋಮವಾರ ಎಷ್ಟು ಜನ ಇದ್ದಾರೆ, ಎಷ್ಟು ಪ್ರೀತಿ ಅವ್ರಿಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ಮೇಲೆ ಅದೇ ಗೊತ್ತಾಗುತ್ತೆ. ಅವ್ರ ವ್ಯಕ್ತಿತ್ವನೇ ತೋರಿಸುತ್ತೆ, ಎತ್ತಿ ಹಿಡಿಯುತ್ತೆ ಅವ್ರ ವ್ಯಕ್ತಿತ್ವನೇ. ಅವ್ರು ಯಾವಾಗ್ಲೂ ಲೆಜೆಂಡೇ. ಇವಾಗ್ಲೂ ಅಪ್ಪು ಸರ್ ಬಗ್ಗೆ ಕೆಲವೊಂದ್ಸಲ ನೋವಾಗುತ್ತೆ, ಕೆಲವೊಂದ್ಸಲ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಇಷ್ಟು ಜನ ಈ ಸಿನಿಮಾ ರಿಲೀಸ್ ಆಗಿದೆ, ಈ ಕಡೆ ಖುಷಿ ಪಡ್ಬೇಕಾ ಅಥವಾ ಅವ್ರು ಇಲ್ವಾ ಅಂತ ನೋವು ಪಡ್ಬೇಕಾ ಎರಡು ಗೊತ್ತಾಗ್ತಿಲ್ಲ. ಸಂತೋಷ್ ಆನಂದ್ರಾಮ್ ಹೇಳ್ಬಿಟ್ಟಿದ್ದಾರೆ 2 ಲೈನ್ ರಾಜ್ಕುಮಾರ್ ಸಿನಿಮಾದಲ್ಲಿ. ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜಿಗೆ ಯಾರಿಲ್ಲ. ಗೆಲುವೇ ಬರಲಿ ಸೋಲೇ ಬರಲಿ ಆ ಸ್ಮೈಲ್ ಅಲ್ಲಿ ಚೇಂಜೇ ಇಲ್ಲ. ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು, ಈಸ್ ಮಿಸ್ಟರ್ ಪರ್ಫೆಕ್ಟ್. ರಾಜರ ರಾಜ ರೆಸ್ಪೆಕ್ಟ್. ಅಪ್ಪು ಸ್ವೀಟು ಹಾರ್ಟು, ಫ್ಯಾನ್ಸೆ ಹಾರ್ಟು ಬೀಟು. ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸಲ್ಯೂಟು. ಎಲ್ಲೇ ಇರಲಿ ಹೇಗೆ ಇರಲಿ ಮುಖದಲ್ಲಿ ರಾಜನ ವರ್ಚಸ್ಸು. ನಗು ನಗುತ್ತಾನಲಿ ಏನೇ ಆಗಲಿ ಕರುನಾಡಿಗೆ ನೀನೇ ಅರಸು. ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು, ಈಸ್ ಮಿಸ್ಟರ್ ಪರ್ಫೆಕ್ಟ್. ರಾಜರ ರಾಜ ರೆಸ್ಪೆಕ್ಟ್. ಅದು ಏನ್ ಹೇಳುತ್ತಂದ್ರೆ, ಯಾ ಹೀರೋ ಬಂದ್ರು ಯಾ ಹೀರೋ ಹೋದ್ರು ಅವ್ರ ಮುಂದೆ ಯಾ ಹೀರೋನೇ ಇಲ್ಲ ಬಿಡಿ. ಅಂದ್ರೆ ಅವ್ರು ಮಾಡಿರೋ ಕೆಲಸ, ಅವ್ರು ತೋರಿಸಿರೋ ಪ್ರೀತಿ, ಫ್ಯಾನ್ಸ್ ಹೋಗಿದ ತಕ್ಷಣ ಅವ್ರು ಯಾವಾಗ್ಲೂ ಅವ್ರ ಹತ್ರ ಅವ್ರು ಎಷ್ಟೇ ಬಿಸಿ ಇದ್ರು, ಫ್ಯಾನ್ಸ್ ಎಲ್ಲೋ ದೂರದಿಂದ ಬಂದಿದ್ದಾರೆ, ಯಾವ್ದೋ ಊರಿಂದ ಬಂದಿದ್ದಾರೆ, ಅವ್ರಿಗೊಂದು ಫೋಟೋ ಕೊಡೋಣ ಅಂತ ಫೋಟೋ ಕೊಡ್ತಿದ್ರು. ಕೆಲವೊಬ್ರು ಹೀರೋ ಇದಾರೆ, ಅವ್ರ ಹೆಸರು ಹೇಳೋದ್ ಬೇಡ, ನಾವು ಹೋದ್ರು ಸಾಕು ಹಂಗೆ ಒಳಗೆ ಓಡೋಗ್ಬಿಡ್ತಾರೆ. ನೋಡಿದ್ರು ಫ್ಯಾನ್ಸ್ಗಳು ಕೆಲವೊಬ್ರು ಹೀರೋ, ಅವ್ರ ಹೆಸರು ಹೇಳೋದ್ ಬೇಡ, ಬಟ್ ನಮ್ಮ ಬಾಸ್ ಹೆಸರು ನಾವು ಹೇಳೋಣ. ಬೇರೆಯವ್ರ ಬಗ್ಗೆ ನಮಗೆ ಬೇಡ, ನಮ್ಮ ಬಾಸ್ ಬಗ್ಗೆ ನಾವು ಮಾತಾಡೋಣ. ಅಪ್ಪು ಸರ್ ಅವ್ರ ಬಗ್ಗೆ ಏನ್ ಹೇಳಿದ್ ನನಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ. ನಾನು ತುಂಬಾ ಅವ್ರ ಹತ್ರ ಹೋಗಿ ತುಂಬಾ ಮೀಟ್ ಆಗಿದ್ದೀನಿ, ಎಷ್ಟೋ ಸಲ ಫೋಟೋ ತಕೊಂಡಿದ್ದೀನಿ, ಅವ್ರ ಜೊತೆಗೆ ನಿಂತ್ಕೊಂಡು ಹಾಡು ಹೇಳಿದೀನಿ. ಅದು ನನ್ನ ಸೌಭಾಗ್ಯ. ಅದು ಯಾವ ಜನ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ ಅವ್ರ ಫ್ಯಾನ್ಸ್ ಆಗಕ್ಕೆ. ಎಲ್ಲರೂ ಅವ್ರ ಫ್ಯಾನ್ಸೇ ಬಂದಿರೋ ಸಿನಿಮಾ ನೋಡಕ್ಕೆ. ಅಪ್ಪು ಸಿನಿಮಾ ತುಂಬಾ ಚೆನ್ನಾಗಿದೆ. ಆ ಡೈಲಾಗ್ ವರ್ಷನ್ ಆಗಿರ್ಬೋದು, ಆ ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಡೈಲಾಗ್ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಡೈಲಾಗ್ ಇದೆ ಅದರಲ್ಲಿ. ಕೆಲವೊಂದು ಡೈಲಾಗ್ ಹಂಗೆ ಇನ್ಸ್ಪಿರೇಷನ್ ಆಗುತ್ತೆ. ಏನ್ ಡೈಲಾಗ್ ಹೇಳಿದ್ರೆ ಅಂದ್ರೆ, ಅಪ್ಪು ಕಾಲರ್ ಹಿಡಿದಿಲ್ವ ನೀನು ಹೈ ವೋಲ್ಟೇಜ್, ಅಪ್ಪು ಕಾಲರ್ ಹಿಡಿದಿಲ್ವ ಹೈ ವೋಲ್ಟೇಜ್ ಫೋರ್ ಹಿಡಿದಿ ಅಂತ ಕೇಳ್ತಾನೆ. ಕೆಲವೊಂದು ಆ ಡೈಲಾಗ್ ಅಲ್ಲಿ ಕಮಿಷನರ್ ಹೇಳ್ತಾನೆ, ನಾನ್ ಕಮಿಷನರ್, ಐಸೆ ಕಮಿಷನರ್ ಯಾವ ಸಿನಿಮಾ ಕಮಿಷನರ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬೆಂಗಳೂರಿಗೆ. ಅಪ್ಪು ಒಬ್ನೇ ಲೋಕಲ್ ಅಂತ ಆ ಡೈಲಾಗ್ ಕೆಲವೊಂದು ಕೇಳ್ಬಿಟ್ರೆ ವೈಬ್ರೇಷನ್, ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಮೈ ತುಂಬಾ ಎಲ್ಲ. ಆ ತರ ಡೈಲಾಗ್ಸ್ ಎಲ್ಲ ಹೇಳಿದ್ದಾರೆ. ಅಪ್ಪು ಯಾವಾಗ್ಲೂ ಫಾರ್ ಎವರ್. ಐ ಲವ್ ಯು ಸೋ ಮಚ್ ಅಪ್ಪ, ಐ ಮಿಸ್ ಯು. ಇವತ್ತು ನಿಮ್ದು ಹುಟ್ಟು ಹಬ್ಬ, ಇವತ್ತು ನಿಮ್ ಪ್ರೀತಿ ಅಭಿಮಾನಿ ಕಡೆಯಿಂದ ಒಂದು ನಿಮ್ಗೋಸ್ಕರ ಒಂದು ಸಾಂಗ್ ಬರ್ತಿದೆ, ನಿಮ್ಗೋಸ್ಕರ ಒಂದು ಸಾಂಗ್ ಹೇಳಿದೀನಿ ನಿಮ್ಮ ಹತ್ರ. ಅದು ನೀವು ನೋಡಿ ಖುಷಿ ಪಟ್ಟಿದ್ದೀರಾ, ಬೆನ್ ತಟ್ಟಿದ್ದೀರಾ. ಆ ಸಾಂಗ್ 2 ಲೈನ್ ಎಲ್ಲ ಹೇಳ್ಬಿಡ್ತೀನಿ. ಅದು ಸಾಂಗ್ ಆಗಿದೆ ಕೂಡ, ಯೂಟ್ಯೂಬ್ ಅಲ್ಲಿ ಇದೆ. ಕರುನಾಡ ಕಣ್ಮಣಿ ನಿನಗೆ ಅಭಿಮಾನದ ಸನ್ಮಾನ, 1000 ಜನ್ಮಕ್ಕೂ ಸಾಯೋದಿಲ್ಲ ನಿಮ್ಮ ಮೇಲಿನ ಅಭಿಮಾನ. ಕೇಳುತ್ತ ನಿಮ್ಮ ಸಿಂಗಿಂಗು, ಕರುನಾಡೆ ಫುಲ್ ಡ್ಯಾನ್ಸಿಂಗು, ಅಟ್ರಾಕ್ಟಿವ್ ನಿಮ್ಮ ಆಕ್ಟಿಂಗು, ಪಂಚಿಂಗು ಫೈಟಿಂಗು, ಅಭಿಮಾನಿಗಳಿಗೆ ಥ್ರಿಲ್ಲಿಂಗು. ನಂಬರ್ 1 ನೀವೇ ಅಪ್ಪು ಸರ್, ಎಂದೆಂದಿಗೂ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್. ಓ ಬ್ಯಾಂಡು ಹೊಡಿತಾರೆ ಬ್ಯಾಂಡು, ನಿನ್ನ ಸಿನಿಮಾ ಓಪನಿಂಗ್ ಗ್ರ್ಯಾಂಡು. ಆ ನಾಡಿನಲ್ಲೂ ಈ ನಾಡಿನಲ್ಲೂ ಕರುನಾಡಿನಲ್ಲೂ ನೀ ಕರುನಾಡ ಲೆಜೆಂಡು, ಕರ್ನಾಟಕ ರತ್ನ ನೀನು ಅಚ್ಚಳಿಯದ ಡೈಮಂಡು. ನಂಬರ್ 1 ನೀವೇ ಅಪ್ಪು ಸರ್, ಎಂದೆಂದಿಗೂ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್. ಥ್ಯಾಂಕ್ ಯು ಸೋ ಮಚ್.
ಸಿನಿಮಾ ಎಲ್ರು ಬಂದ್ ನೋಡಿ. ಕನ್ನಡ ಮೀಟ್ ಆಗಿದೆ ಅಂದ್ರೆ ನಾನು ವರ್ಷ ಅವ್ರ ಹತ್ರ ಅವ್ರ ಬರ್ತಡೇ ಹೋಗ್ತಿದ್ದೆ. ಮನೆ ನಾನು ಊರಿಂದ ದಾವಣಗೆರೆಯಿಂದ ಬರ್ತಿದ್ದೆ ಅವ್ರ ಬರ್ತಡೆಗೆ ಅಂತಾನೆ. ತುಂಬಾ ಮೀಟ್ ಆಗಿದ್ದೀನಿ. ಅವ್ರಿಗೆ ಅವ್ರ ಹತ್ರ ಸಾಂಗ್ ಹೇಳ್ಬೇಕಾದ್ರೆ ಅವ್ರು ತುಂಬಾ ಖುಷಿ ಪಟ್ಟಿದ್ರು. ಆಮೇಲೆ ಬೋನ್ಸರ್ ಎಳಿತಾರೆ, ನನ್ನಿಂದ ಸುಮಾರು ಒಂದು 20,000 ಫ್ಯಾನ್ಸ್ ನಿಂತಿರ್ತಾರೆ ಅವ್ರಿಗೆ ಮೀಟ್ ಆಗ್ಬೇಕಂತಾನೆ. ಬೋನ್ಸರ್ ನನಗೆ ಜೋರಾಗಿ ಹೇಳ್ತಾರೆ, ಬನ್ನಿ ಸಾಕ್ ಬನ್ನಿ ಅಂತ. ಅಪ್ಪು ಸರ್ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ. ವಿಡಿಯೋ ಇವಾಗ್ಲೂ ನಿಮಗೆ ಪ್ರೂಫ್ ತೋರಿಸಿ ವಿಡಿಯೋ ಇದೆ. ಅಪ್ಪು ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಬೋನ್ಸರ್ಗೆ. ಅಂದ್ರೆ ಏನ್ ಅರ್ಥ ಅಂದ್ರೆ ಅವ್ರು ಹೇಳ್ಬರಿ ತಪ್ಪು ಸರ್ ಹೋಗು ಸಾಕ್ ಆಯ್ತು ಹೋಗಪ್ಪ ಅನ್ಬರಿತ್. ಬಟ್ ಏನ್ ಕೇಳಿಲ್ಲ ಅಂದ್ರೆ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಏನಾದ್ರು ಹೊಸದಾಗಿ ಹೇಳಿದ್ರೆ, ಏನಾದ್ರು ಹೊಸದಾಗಿ ಕೇಳಿದ್ರೆ ಅವ್ರು ಯಾವತ್ತು ತುಂಬಾ ಪೇಷನ್ಸ್ ಅವ್ರಿಗೆ. ಇಲ್ಲಿ 1000 ಜನ ಹೀರೋ ಬರ್ತಾರೆ ಸರ್, 1000 ಜನ ಹೀರೋಗಳು ಹುಟ್ಟಾಕಿದ್ದಾರೆ, 1000 ಜನ ಹೀರೋ ಆಗಿದ್ದಾರೆ. ಬಟ್ ಒಂದೊಂದ್ಲಿ ವ್ಯಕ್ತಿತ್ವ, ಹ್ಯುಮ್ಯಾನಿಟಿ, ಆಮೇಲೆ ಪರ್ಸನಾಲಿಟಿ, ಈ ಸ್ಮೈಲು, ಬಿಹೇವಿಯರ್ ಇದೆಲ್ಲ ಅಪ್ಪು ಸರ್ನ ಯಾರು ಅದು ಬೀಟ್ ಮಾಡಕ್ಕಾಗಲ್ಲ. ಅವ್ರೊಬ್ಬರೇ ಬೀಟ್ ಮಾಡಕ್ಕಾಗೋದು. ಅದಕ್ಕೆ ಹೇಳಿದ ಅವ್ರು ಯಾವಾಗ್ಲೂ ಕರುನಾಡ ಲೆಜೆಂಡು. ಅವ್ರು ಅಚ್ಚಳಿದ ಡೈಮಂಡ್ ಅವರು, ನಮ್ಮ ನಾಡಿನ ರಾಜಕುಮಾರ್ ಅವರು, ಕಣ್ಕುಕ್ಕುವ ಸೈನಿಕ್ ಸ್ಟಾರ್ ಅವರೇ. ಅವ್ರು ಬಿಟ್ರೆ ಯಾವ ಹೀರೋ ನನಗೆ ಇಷ್ಟ ಆಗಲ್ಲ, ಇಷ್ಟ ಆಗೋದು ಇಲ್ಲ. ಅದು ಫಾರ್ ಎವರ್ ಪುನೀತ್ ರಾಜ್ಕುಮಾರ್. ಅವ್ರೊಬ್ರೇ ಹಾರ್ಟ್ ಅಲ್ಲಿ ಇರೋದು, ಅವ್ರೊಬ್ರೇ ಜೀವಂತವಾಗಿರೋದು. ಎಲ್ಲಿದ್ರು ಪರಮಾತ್ಮ ಖುಷಿಯಾಗಿರ್ಬೇಕು. ಪರಮಾತ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವ್ರ ದೇವ್ರಂತ ನಾವು ಪೂಜೆ ಮಾಡ್ತಿದೀವಿ. ಅವ್ರ ದೇವ್ರೆ. ಅವ್ರಿಗೆ ಎಷ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರು ಕಡಿಮೆನೆ, ಸಂಜೆ ಒಂದ್ಸಲ ಪೂಜೆ ಮಾಡಿದ್ರು ಕಡಿಮೆನೆ, ರಾತ್ರಿ ಮಲಗಬೇಕಾದ್ರೆ ಅವ್ರ ಹೆಸರು ಮಲಗಿದ್ರು ಕಡಿಮೆನೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ಅಭಿಮಾನಿಗಳನ್ನ ಗಳಿಸ್ಕೊಂಡಿದ್ದಾರೆ. ಎಲ್ಲಾ ಹೀರೋ ಗಳಿಸ್ಕೊಳಕ್ಕಾಗಲ್ಲ ಸರ್. ಎಲ್ಲಾ ಹೀರೋಗಳು ಅವರಷ್ಟು ಸಿಂಪ್ಲಿಸಿಟಿ, ನನಗೆ ಅವ್ರು ಡೌನ್ ಟು ಅರ್ತ್ ಸಿಂಪ್ಲಿಸಿಟಿ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಎಲ್ಲೋದ್ರು ಯಾವ ಫ್ಯಾನ್ಸ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಕೆಲವೊಂದ್ಸಲ ಮಾತಾಡ್ತಿದ್ರು, ಅವ್ರು ಸತ್ತೋದ್ಮೇಲೆ ಗೊತ್ತಾಯ್ತು ಅವ್ರ ವ್ಯಾಲ್ಯೂ ಏನಂತ. ಅದಕ್ಕೆ ಇರೋವರೆಗೂ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆನೆ ಗೊತ್ತಾಗೋದು. ಅವ್ರು ಎಷ್ಟೋ ಸಿನಿಮಾದಲ್ಲಿ ಕೆಲವೊಂದು ಇನ್ಸ್ಪಿರೇಷನ್ ಡೈಲಾಗ್ ಎಲ್ಲ ಹೊಡ್ತಾರಲ್ಲ. ಕೆಲವೊಬ್ರಿಗೆ ಊಟನೇ ಇರಲ್ಲ, ಕೆಲವೊಬ್ರಿಗೆ ಊಟ ಆಯ್ತಂತ ಕೇಳೋರು ಇರಲ್ಲ. ನಾವು ಬದುಕಿರೋ ಬದುಕು ಎಷ್ಟೋ ಜನ ಕನಸಾಗಿರ್ತದೆ ಅಲ್ವಾ. ಕೆಲವೊಬ್ರಿಗೆ ಊಟನೇ ಇರಲ್ಲ. ಬೆಂಗಳೂರಲ್ಲಿ ನೋಡಿ ಎಷ್ಟು ಜನಕ್ಕೆ ಊಟ ಇರಲ್ಲ. ಕೆಲವೊಬ್ರಿಗೆ ಊಟ ಆಯ್ತಂತ ಕೇಳೋರು ಇರಲ್ಲ. ನಾವು ಬದುಕ್ತಿರ್ಬೇಕು ಎಷ್ಟೋ ಜನ ಕನಸಾಗಿರ್ತತಿ. ಇರೋದ್ರಲ್ಲೇ ತೃಪ್ತಿ ಆಗಿರ್ಬೇಕು. ಆ ಡೈಲಾಗ್ ಎಲ್ಲ ಇನ್ಸ್ಪಿರೇಷನ್ ಆದವ್ ನಾನು. ಆಮೇಲೆ ಅವ್ರ ಸಾಂಗ್ ಕೇಳಿ ಇನ್ಸ್ಪಿರೇಷನ್ ಆದವ್ ನಾನು. ಅವ್ರ ಸಿನಿಮಾ ನೋಡಿ ಇನ್ಸ್ಪಿರೇಷನ್ ಆದವ್ ನಾನೊಬ್ಬನೇ ಅಂತಲ್ಲ, ನಮ್ಮಂತ ಕೋಟ್ಯಾದಿ ಅಭಿಮಾನಿಗಳು ಅವ್ರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವ್ರ ಇನ್ಸ್ಪಿರೇಷನ್ ಆಗೋ ತರ ಸಿನಿಮಾ ಮಾಡಿದ್ದಾರೆ. ಯಾವ್ದು ಸಿನಿಮಾದಲ್ಲಿ ಡ್ರಿಂಕ್ಸ್ ಮಾಡೋದಾಗ್ಲಿ, ಸ್ಮೋಕ್ ಮಾಡೋದಾಗ್ಲಿ, ಇದು ಯಾವ ಫ್ಯಾನ್ಸ್ಗೆ ಹೇಳಿಲ್ಲ. ಪರ್ಸನಲ್ ಆಗಿನೂ ಹೇಳಿಲ್ಲ. ಯಾವಾಗ್ಲೂ ಹೇಳಿದ್ದಾರೆ ಒಳ್ಳೇದ್ನ ಮಾಡಿ, ಎಜುಕೇಶನ್ ಹೆಲ್ಪ್ ಮಾಡಿ. ಅದಕ್ಕೆ ಇನ್ಸ್ಪಿರೇಷನ್ ನೋಡಿ ಹೇಳಿದಾರೆ ಅವ್ರೆ. ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಏನು ಕೊಡ್ತಿದ್ರು ಅಂದ್ರೆ ಎಜುಕೇಶನ್ ಬಗ್ಗೆ ಕೊಡ್ತಿದ್ರು. ಹಾಲ್ನ ವೇಸ್ಟ್ ಮಾಡಬೇಡಿ, ಹಾಲ್ನ ಕಟೌಟ್ಗೆ ಹಾಕ್ಬೇಡಿ, ಅದೇ ಹಾಲ್ನ ಬೇರೆಯವ್ರಿಗೆ ಕೊಡಿ, ಅದೇ ದುಡ್ಡು ಸೇವ್ ಆಗಿರೋದನ್ನ ಅನಾಥಾಶ್ರಮಕ್ಕೆ ಕೊಡಿ, ವೃದ್ಧಾಶ್ರಮಕ್ಕೆ ಕೊಡಿ, ಎಜುಕೇಶನ್ ಕೊಡಿ ಅಂತ ಎಷ್ಟೆಲ್ಲ ಅವರು ಎಲ್ಲ ಹೇಳಿದ್ದೆ ಒಳ್ಳೇದೇ ಬಯಸಿದ್ದಾರೆ, ಒಳ್ಳೇದೇ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ ಸರ್. ನೋಡಿ ಹೂವಿನ ಹಾರ ಎಲ್ಲ ಹಾಕ್ಬೇಕಂದ್ರೆ ಸುಮ್ಮನೆ ಯಾರು ಹಾಕಲ್ಲ. ಆ ಪ್ರೀತಿ ವಿಶ್ವಾಸ ಅವ್ರಿಲ್ಲ ಅಂದ್ರು ಅವ್ರ ಸಿನಿಮಾ ನೋಡ್ತಾರೆ. ಅವ್ರಿದ್ರು ಸಿನಿಮಾ ನೋಡ್ತಿದ್ವಿ, ಅವ್ರಿಲ್ಲ ಅಂದ್ರೂ ಸಿನಿಮಾ ನೋಡ್ತಿದ್ವಿ. ಅವ್ರಿಲ್ದಕ್ಕನೆ ಹೆವಿ ಕ್ರೇಜ್ ಆಯ್ತು. ಅವ್ರು ಇರೋಕರ ಈ ಕ್ರೇಜ್ ನೋಡಿದ್ರೆ ಅವ್ರು ಅನ್ಕೊಂತಿದ್ರು ಅವ್ರಿಗೆ ತುಂಬಾ ನನಗೆ ಮೇಲೆ ತಗೊಂಡು ಹೋಗ್ತಿದಾರೆ ಅಂತ. ಬಟ್ ಅವ್ರು ಯಾವಾಗ್ಲೂ ಅವ್ರ ಮನ್ಸಲ್ಲಿ ಇತ್ತು, ನಾನು ಎಷ್ಟೇ ಬೆಳೆದ್ರು ಎಷ್ಟೇ ಇದ್ರು ಫ್ಯಾನ್ಸ್ ಮುಂದೆ ನಾನು ಚಿಕ್ಕವನೇ ಅಂತ ಹೇಳ್ತಿದ್ರು ಅವರು. ಎಷ್ಟೋ ಇಂಟರ್ವ್ಯೂ ಹೇಳಿದ್ದಾರೆ, ಫ್ಯಾನ್ಸ್ ಮುಂದೆ ನಾವೇನಲ್ಲ, ಅವ್ರು ಕೊಟ್ಟಿರೋ ಅನ್ನ, ಅವ್ರು ಕೊಟ್ಟಿರೋ ಪ್ರೀತಿ ಎಲ್ಲ ಅವ್ರ ಅಪ್ಪಾಜಿ ಕಾಲದಿಂದ ನೋಡ್ ಬಂದಿದ್ದು. ಅವ್ರ ಅಪ್ಪಾಜಿ ಕಾಲದಿಂದನೇ ಕ್ರೇಜ್ ಹುಟ್ಟಿತ್ತು. ಈಗ ಅವ್ರ ಕಾಲದಿಂದ ಕ್ರೇಜ್ ಹುಟ್ಟಿದೆ. ಶಿವಣ್ಣ ಆಗಿರ್ಬೋದು, ಯುವರಾಜ್ ಕುಮಾರ್ ಆಗಿರ್ಬೋದು, ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಇವರೆಲ್ಲ ಪುನೀತ್ ರಾಜ್ಕುಮಾರ್ನ ಅಷ್ಟು ಪ್ರೀತಿ ಮಾಡ್ತಾರಂದ್ರೆ ಅವ್ರ ಫ್ಯಾನ್ಸ್ ಅವ್ರಿಗೆ ತೋರಿಸ್ತಿರೋ ಪ್ರೀತಿ ಇದು. ನಾವು ಯುವರಾಜ್ ಕುಮಾರ್ಗೆ ಇಷ್ಟು ಪ್ರೀತಿ ಮಾಡ್ಬೇಕಂದ್ರೆ ಅಪ್ಪು ಸರ್ನ ಪ್ರೀತಿ ಮಾಡೋದಕ್ಕೆ ಯುವರಾಜ್ ಕುಮಾರ್ ಪ್ರೀತಿ ಮಾಡ್ತಿರೋದಲ್ವಾ. ಹಂಗೆ ಅಪ್ಪು ಸರ್ನ ಒಂದು ಡೈಮಂಡ್ ತರ ನೋಡ್ಬೇಕು ನಾವ್ ಯಾವಾಗ್ಲೂ. ಅವ್ರನ್ನ ದೇವ್ರ ತರ ಪೂಜೆ ಮಾಡ್ಬೇಕು. ಅಪ್ಪು ಸರ್ ನೀವೆಲ್ಲೇ ಇರಿ, ಖುಷಿಯಾಗಿರಿ, ಹೀಗೆ ನಗ್ತಾ ಇರಿ, ನಮ್ಮನ್ನು ನಗ್ಸ್ತಾ ಇರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ನಮ್ಮ ಪ್ರೀತಿ ನಿಮ್ಮ ಮೇಲೆ ಸದಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.